ಕುರ್ಚಿ ಕಾಳಗದ ಮಧ್ಯೆ ಸೋನಿಯಾ ಗಾಂಧಿ ಅವರು ಮೀಟಿಂಗ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನವೆಂಬರ್ 29ನೇ ತಾರೀಕು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಪಾರ್ಲಿಮೆಂಟರಿ ಸಭೆ ನಡೆಯಲಿದೆ. ನಾಳೆ ಸಂಜೆ ಸೋನಿಯಾ ಗಾಂಧಿ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಬಂದ ನಂತರದಲ್ಲಿ ಅವರ ನೇತೃತ್ವದಲ್ಲಿ ಸಂಸತ್ ಅಧಿವೇಶನದ ತಂತ್ರಗಾರಿಕೆಗೆ ಸಂಬಂಧಪಟ್ಟಂತೆ ಸಭೆ ನಡೆಯುತ್ತೆ. ಇದಾದ ಬಳಿಕ ಅದೇ ಸಭೆಯಲ್ಲಿ ಕರ್ನಾಟಕದ ವಿಚಾರವಾಗಿ ಕೂಡ ಚರ್ಚೆ ನಡೆಯುತ್ತೆ. ಈ ಚರ್ಚೆಯ ನಂತರ ಸಿಎಂ ಡಿಸಿಎಂ ಜೊತೆಯಲ್ಲಿ ಸೋನಿಯಾ ಗಾಂಧಿ ಅವರೇ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಈ ಎಲ್ಲ ಗೊಂದಲಗಳಿಗೆ, ಸಿಎಂ ಕುರ್ಚಿ ಕದನಕ್ಕೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ತೆರೆ ಎಳೆಯೋದಕ್ಕೆ ಖುದ್ದು ಸೋನಿಯಾ ಗಾಂಧಿ ಅವರು ಕೂಡ ಎಂಟ್ರಿ ಕೊಡ್ತಾ ಇರುವಂಥದ್ದು. ಸದ್ಯ ವಿದೇಶದಲ್ಲಿದ್ದಾರೆ ಸೋನಿಯಾ ಗಾಂಧಿ ಅವರು ವಿದೇಶದಿಂದ ನಾಳೆ ಮರಳ್ತಾರೆ. ಮರಳಿದ ನಂತರ ನವೆಂಬರ್ 29ನೇ ತಾರೀಕು ಪಾರ್ಲಿಮೆಂಟರಿ ಸಭೆ ನಡೆಯುತ್ತೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ, ಅಲ್ಲಿ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯುತ್ತೆ. ಕಾಂಗ್ರೆಸ್ನ ಪ್ಲಾನ್ ಆಫ್ ಆಕ್ಷನ್ ಏನಿರಬೇಕು ಅಲ್ಲಿ ಅನ್ನೋದ್ರ ಬಗ್ಗೆ ಅದೇ ಸಭೆಯಲ್ಲಿ, ಅದಾದ ನಂತರ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಸಭೆಯ ನಂತರ ಕರ್ನಾಟಕದ ವಿಚಾರವನ್ನು ಕೂಡ ಚರ್ಚೆ ನಡೆಸ್ತಾರೆ ಸೋನಿಯಾ ಗಾಂಧಿ ಅವರು. ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಅಲ್ಲಿ ನಿರ್ಧಾರವನ್ನು ಮಾಡಲಾಗತ್ತೆ. ಅದಾದ ನಂತರ ಸಿಎಂ ಹಾಗೆ ಡಿಸಿಎಂ, ಸಿಎಂ ಸಿದ್ದರಾಮಯ್ಯನವರನ್ನ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿ ಅವರ ಜೊತೆಯಲ್ಲಿ ನೇರವಾಗಿ ಖುದ್ದು ಸೋನಿಯಾ ಗಾಂಧಿ ಅವರೇ ಸಭೆಯನ್ನ ನಡೆಸುವಂಥದ್ದು. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಸಂಬಂಧ ದೆಹಲಿಯ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಚರ್ಚೆಗಳನ್ನು ಈಗಾಗಲೇ ನಡೆಸಿದ್ದಾರೆ. ಏನೆಲ್ಲ ಪ್ರಯತ್ನಗಳು ಪಟ್ಟರೂ ಇದಕ್ಕೆ ತೆರೆ ಎಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸದ್ಯ ಖುದ್ದು ಸೋನಿಯಾ ಗಾಂಧಿ ಅವರೇ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ವಿದೇಶ ಪ್ರವಾಸದಲ್ಲಿರುವಂತಹ ಸೋನಿಯಾ ಗಾಂಧಿ ಅವರು ನಾಳೆ ಭಾರತಕ್ಕೆ ವಾಪಸ್ ಆಗಲಿದ್ದು, ನಂತರ ಅವರು ಸಭೆಯನ್ನು ನಡೆಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಜಗದೀಶ್, ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಸೋನಿಯಾ ಗಾಂಧಿ ಅವರೇ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನಕ್ಕೆ ತೆರೆ ಎಳೆಯೋದಕ್ಕೆ ಎಂಟ್ರಿ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸೋನಿಯಾ ಗಾಂಧಿ ಅವರ ಎಂಟ್ರಿಯ ನಂತರ ಪರಿಸ್ಥಿತಿಗಳು ಸರಿ ಹೋಗುತ್ತಾ ಜಗದೀಶ್? ನವೀನಿಗ ರಾಜ್ಯದ ರಾಜಕಾರಣದ ಬಗ್ಗೆ, ಸ್ಪೆಷಲಿ ಸಿಎಂ ಕುರ್ಚಿಯ ಗುದ್ದಾಟದ ಬಗ್ಗೆ ಯಾವ ಹೈಕಮಾಂಡ್ ನಾಯಕರು ಸಹ ನಿರ್ಧಾರವನ್ನು ತೆಗೆದುಕೊಳ್ಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬಹಳಷ್ಟು ಗೊಂದಲ ಇದೆ. ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ಇಡೀ ದೇಶದಲ್ಲೇ ಅತಿ ದೊಡ್ಡದಾದಂತಹ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಈ ಒಂದು ಕರ್ನಾಟಕದಲ್ಲೂ ಸಹ ಈ ರೀತಿಯ ಗೊಂದಲ ಇರುವಂತಹ ಕಾರಣಕ್ಕಾಗಿ ಒಂದು ವೇಳೆ ಸ್ವಲ್ಪ ಏನಾದರೂ ಹೊಂದಾಣಿಕೆ ಕಡಿಮೆ ಆದರೂ ಸಹ ಅಥವಾ ಪಕ್ಷದಲ್ಲಿ ಸ್ವಲ್ಪ ಡ್ಯಾಮೇಜ್ ಆದರೂ ಸಹ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ಅದರ ಜೊತೆಗೆ ದೇಶದ ಎಲ್ಲಾ ಕಾಂಗ್ರೆಸ್ ಏನಂದ್ರೆ ಕಾರ್ಯಕರ್ತರ ಮೇಲೂ ಸಹ, ಇದು ಪಕ್ಷದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಕಾರಣ ಏನು ಅಂತಂದ್ರೆ ಈಗ ಎಲ್ಲಾ ಕಡೆಗೂ ಸಹಿತ ಎಕ್ಸಾಂಪಲ್ ನ ಕೊಡುವಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೇ ಸ್ಟೇಟ್ ಅಲ್ಲಿ ಚುನಾವಣೆ ನಡೆದರೂ ಸಹ ಕರ್ನಾಟಕದ ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಕರ್ನಾಟಕದಲ್ಲಿ ನಾವು ಈ ರೀತಿಯ ಆಡಳಿತವನ್ನ ಕೊಡ್ತಾ ಇದೀವಿ, ಸದೃಢವಾದಂತಹ ಆಡಳಿತವನ್ನ ಕೊಡ್ತಾ ಇದೀವಿ ಅಂತೆಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಸಿಎಂ ಗದ್ದಿಗೆ ಗುದ್ದಾಟದ ವಿಚಾರವಾಗಿ ಏನಂದ್ರೆ ಸ್ವಲ್ಪ ಏರುಪೇರಾದ್ರೂ ಸಹ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲಾ ಕಡೆ ಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರಿಗೆ ಇದು ಒಂದು ರೀತಿಯ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಕಾರಣಕ್ಕಾಗಿಯೇ ಬಹಳಷ್ಟು ಕಾದು ನೋಡುವ ತಂತ್ರಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಿರುವಂತದ್ದು. ಕಳೆದ 15-20 ದಿವಸಗಳಿಂದ ನಿರಂತರವಾಗಿ ಈ ಕುರ್ಚಿಯ ಗುದ್ದಾಟದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಏನು ಬಹಿರಂಗ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವಲ್ಲ, ಅದನ್ನ ಮಾತ್ರ ತಡೆಯುವ ಸಲುವಾಗಿ ಬಹಳಷ್ಟು ನಾಯಕರು ಪ್ರಯತ್ನವನ್ನ ಪಟ್ಟರು. ಸುರ್ಜೇವಾಲಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದಾದ್ಮೇಲೆ ಕೆ.ಸಿ. ವೇಣುಗೋಪಾಲ್ ಸಹ ಹಿರಿಯ ನಾಯಕರಿಗೆ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ್ರೂ ಸಹ ಎಲ್ಲಾ ನಾಯಕರುಗಳು ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಎಲ್ಲಾ ಶಾಸಕರನ್ನ ಹೋಗಿ ಭೇಟಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ, ಹಿರಿಯ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಏನಂದ್ರೆ ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಿಎಂ ಅಹಿಂದ ಅನ್ನುವಂತಹ ಕ್ಯಾಟಗರಿಯಲ್ಲಿ ಏನಂದ್ರೆ ಅಹಿಂದ ನಾಯಕರ ಒಂದು ಬಲವನ್ನು ಪ್ರದರ್ಶನ ಮಾಡೋ ರೀತಿಯಲ್ಲಿ ಅಂತಂದ್ರೆ ಅವ್ರದ್ದೇ ಬಣವಾಗಿರ್ತಕ್ಕಂಥ ಅವರ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರ್ತಾ ಇದ್ದಾವೆ. ಆದರೂ ಸಹ ಹೈಕಮಾಂಡ್ ನಾಯಕರು, ಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ಗಮನಿಸಿದ್ರೆ ಎಲ್ಲವೂ ಸಹಿತ ಕೂತು ಚರ್ಚೆಯನ್ನ ಮಾಡ್ತೀವಿ, ಎಲ್ಲವನ್ನ ಸಹಿತ ನಿಭಾಯಿಸ್ತೀವಿ ಅಂತ ಇಷ್ಟು ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇದ್ರು ಸಹ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ. ಆದ್ರೆ ಈಗ ಸೋನಿಯಾ ಗಾಂಧಿ ಎಂಟ್ರಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇಲ್ಲಿ ಇಬ್ಬರೂ ಸಹ ಒಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಅಥವಾ ಜೊತೆಗೆ ಹೈಕಮಾಂಡ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಗೆ ಬಹಳಷ್ಟು
DCM DK ಶಿವಕುಮಾರ್ ಮಾತನ್ನ ಕೇಳುವಂಥದ್ದು, ಅದು ಸ್ಪೆಷಲಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ. ಯಾಕಂದ್ರೆ ಪ್ರಿಯಾಂಕಾ ವಾಡ್ರಾ ಮತ್ತೆ ಸೋನಿಯಾ ಗಾಂಧಿಗೆ ಪರಮಾಪ್ತರಾಗಿರುವಂತಹ ಏನಂದ್ರೆ DCM DK ಶಿವಕುಮಾರ್ ಅವರ ಮಾತನ್ನ ತಳ್ಳಿ ಹಾಕೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೆ. ಆ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರನ್ನ ಮಧ್ಯಸ್ಥಿಕೆ ಮಾಡಿ ಸಭೆಯನ್ನ ಮಾಡಿ ಅಲ್ಲಿ ಏನಾದರೂ ಕನ್ವಿನ್ಸ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಸಹ ಅವರು DK ಶಿವಕುಮಾರ್ ಭರವಸೆಯನ್ನು ಇಟ್ಕೊಂಡಿರುವಂಥದ್ದು ಹೈಕಮಾಂಡ್ ನಾಯಕರಲ್ಲಿ. ರಾಹುಲ್ ಗಾಂಧಿಗಿಂತ ಒಂದು ಹೆಜ್ಜೆ ಮುಂದೆ ಅಂತಂದ್ರೆ ಅದು ಸೋನಿಯಾ ಗಾಂಧಿ ಅವರ ಭರವಸೆಯನ್ನು ಇಟ್ಕೊಂಡಿರುವಂಥದ್ದು. ಹಾಗಾಗಿ ಅವರ ಜೊತೆ ಸಭೆಯನ್ನ ನಡೆಸಿ ಆ ಮೂಲಕವಾಗಿ ಕನ್ವಿನ್ಸ್ ಮಾಡಿಸೋಕೆ ಹೈಕಮಾಂಡ್ ಏನಾದರೂ ಪ್ಲಾನ್ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ 29ನೇ ತಾರೀಕಿಗೆ ಆಲ್ಮೋಸ್ಟ್ ಏನಂದ್ರೆ ಈಗಾಗಲೇ ದೆಹಲಿ ವಿದೇಶ ಪ್ರವಾಸದಲ್ಲಿರುವಂತಹ ಸೋನಿಯಾ ಮತ್ತೆ ಪ್ರಿಯಾಂಕಾ ಇಬ್ರು ಸಹ ನಾಳೆ ಇಂಡಿಯಾಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅದಾದ್ಮೇಲೆ ಸಭೆ ಆಗುತ್ತೆ. ಅದು ಫಸ್ಟ್ ಏನಂದ್ರೆ ಸೆಂಟ್ರಲ್ ಸೆಷನ್ ಇರುವಂತಹ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪಕ್ಷದ ಸಭೆ ಇದೆ. ಆ ಪಕ್ಷದ ಸಭೆಯ ಮುಕ್ತಾಯವಾದ ನಂತರ ಕರ್ನಾಟಕದ ರಾಜ್ಯ ರಾಜಕಾರಣದ ಬಗ್ಗೆ ಅದರ ಸ್ಪೆಷಲಿ CM ಮತ್ತೆ DCM ನೇತೃತ್ವದಲ್ಲಿ ಸಭೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಅಂತಿಮವಾಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿರುವಂಥದ್ದು. ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸೋನಿಯಾ ಗಾಂಧಿ ಅವರ ಸಭೆಯಲ್ಲಿ ಏನಂದ್ರೆ ವಿರೋಧವನ್ನ ಮಾಡೋದಕ್ಕೂ ಆಗೋದಿಲ್ಲ, ಮತ್ತೆ ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಆ ಒಂದು ಸಭೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ರವೀನ್, ಜಗದೀಶ್, ನೀವು ಹೇಳ್ತಾ ಇದ್ರಿ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗಿಂತಲೂ ಹೆಚ್ಚಿನ ನಂಬಿಕೆ ಇರುವಂಥದ್ದು, ಹೆಚ್ಚಿನ ವಿಶ್ವಾಸ ಇರುವಂಥದ್ದು ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ಅಂತ. ಬಟ್ ಇಲ್ಲಿ ಸಿದ್ದರಾಮಯ್ಯನವರನ್ನ ಕೂಡ ಹೈಕಮಾಂಡ್ ಕಡೆಗಣಿಸೋ ಹಾಗಿಲ್ಲ, ಹಾಗೇನೆ DK ಶಿವಕುಮಾರ್ ಅವ್ರನ್ನು ಬಿಟ್ಕೊಡೋ ಹಾಗಿಲ್ಲ. ಯಾಕಂದ್ರೆ ಟ್ರಬಲ್ ಶೂಟರ್. ಹೀಗಾಗಿ ಇಬ್ಬರಿಗೂ ಒಪ್ಪುವಂತ ಸಂಧಾನ ಸೂತ್ರವನ್ನ ಸೋನಿಯಾ ಗಾಂಧಿ ಹುಡುಕಿದ್ರೆ ಯಾವ ರೀತಿಯಲ್ಲಿ ಇರಬಹುದು ಇದು ಅಂತ ನವೀನ್ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಒಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, KC ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ. ಯಾಕಂದ್ರೆ ಒಂದು ಹಂತದವರೆಗೆ ರಾಹುಲ್ ಗಾಂಧಿ ಅವ್ರನ್ನ ಏನಂತಂದ್ರೆ ಈ ಒಂದು ಸಂಪೂರ್ಣವಾದಂತಹ ಹೈಕಮಾಂಡ್ ಇದ್ರಲ್ಲೇನಂದ್ರೆ ಇಲ್ಲಿವರೆಗೂ ಅವರು DCM DK ಶಿವಕುಮಾರ್ನ ಭೇಟಿಗೆ ಮಾತುಕತೆ ಆಡಿಸಿಲ್ಲ. CM ಸಿದ್ದರಾಮಯ್ಯನವ್ರ ಜೊತೆ ಕೂತ್ಕೊಂಡು ಮಾತನಾಡಿದ್ದಾರೆ. ಈ ಕೆಳ ಹಂತದ ನಾಯಕರುಗಳಿದಾರಲ್ಲ ಅಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ, ಈ ಮೂವರ ಜೊತೆಗೆ ಈಗಾಗಲೇ ಒಂದು ಸುತ್ತು ಮಾತುಕತೆ ಏನಂದ್ರೆ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಅವರು ಸಹ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆಗಿಲ್ಲ. ಅದರ ತದ್ವಿರುದ್ಧವಾಗಿ ರಾಜ್ಯದಲ್ಲಿ ಎಲ್ಲಾ ನಾಯಕರುಗಳನ್ನ, ಅದು ಸ್ಪೆಷಲಿ ಕಾಂಗ್ರೆಸ್ನ ಶಾಸಕರುಗಳು, ಹಿರಿಯ ಶಾಸಕರುಗಳನ್ನ ಮತ್ತೇನಂದ್ರೆ ಯಾರೆಲ್ಲ ತಟಸ್ಥವಾಗಿದ್ದಾರೆ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡುವಂತಹ ಕೆಲಸವನ್ನ DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.